ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಪಠ್ಯಕ್ರಮ ಏನೆಲ್ಲ ಇರುತ್ತದೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಈಗ ನಿಮ್ಗೆ ಗೊತ್ತಿದೆ ಹಾಗೆ 4500 ಹುದ್ದೆಗಳು ನೇಮಕಾತಿಗೆ ಸಿದ್ಧವಾಗಿವೆ. 4500 ಹುದ್ದೆಗಳು ಅಂದರೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಅಂದರೆ ಇಲ್ಲಿ ವಿಷಯವಾರು ಶಿಕ್ಷಕರು ಎಷ್ಟು ಎಂಬುದು ಯಾರಿಗೂ ಇನ್ನು ಕ್ಲಾರಿಟಿ ಇಲ್ಲ ಸ್ನೇಹಿತರೆ. ಇಲ್ಲಿ ಆಲ್ಮೋಸ್ಟು ಎಚ್ ಕೆ ಭಾಗಕ್ಕೆ ಎಷ್ಟು ಮತ್ತು ನಾನ್ ಎಚ್ ಕೆ ಭಾಗ, ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳಂತೆ ವಿಂಗಡಣೆ ಮಾಡಿದ್ದು ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ. ಇಲ್ಲಿ ಅದರ ಪ್ರಕಾರ ಸಿಲೆಬಸ್ ಎಲ್ಲರಿಗೂ ಒಂದು ಕನ್ಫ್ಯೂಸ್ ಸಿಲೆಬಸ್. ಏನು ಸಿಲೆಬಸ್ ಕನ್ಫ್ಯೂಸ್ ಅಂದರೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಇದೆ, ಲಾಸ್ಟ್ ಟೈಮ್ ಬೇರೆ ಇತ್ತು, ಈಗ ಮಾಡ್ತಾ ಇದ್ದಾರೆ ಬೇರೆ, ಅದೆಲ್ಲ ಬೇಡ ಸ್ನೇಹಿತರೆ. ಇಲ್ಲಿ ಎಚ್ ಎಸ್ ಟಿ ಆರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 2214 ಹುದ್ದೆ ಆದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 2286 ಹುದ್ದೆಗಳು ಇಲ್ಲಿ ಇದ್ದಾವೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಬೇಸರದ ಸಂಗತಿ ಅಂತಂದರೆ ಇಲ್ಲಿ ಹಿಂದಿ ಶಿಕ್ಷಕರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಹಿಂದಿ ಶಿಕ್ಷಕರು ಮತ್ತು ಗಣಿತ ಶಿಕ್ಷಕರಿಗೆ ಯಾವುದೇ ರೀತಿಯ ಒಂದು ಅವಕಾಶ ಕೊಟ್ಟಿಲ್ಲ. ಸೊ ಅದು ಕೂಡ ಅವಕಾಶ ಕೊಡುವ ರೀತಿ ಮಾಡಬೇಕಂದ್ರೆ ಸ್ನೇಹಿತರೆ ನೀವು ಏನು ಮಾಡಬೇಕು, CSCಗೆ ಭೇಟಾಗಬೇಕು. CSCಗೆ ಹೋಗಿ ವಿಸಿಟ್ ಕೊಟ್ಟು ಅಲ್ಲಿ ಒಂದು ನೀವು ಅರ್ಜಿ ಕೊಟ್ಟು ನಮಗೆ ಈ ರೀತಿ ಇದೆ ಅಂತೇಳಿ ಸ್ವಲ್ಪ ಸಮಸ್ಯೆಯನ್ನು ವಿವರವಾಗಿ ಹೇಳಿ ನೀವು ಇದು ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಅದು ಬಿಡ್ರಿ. ಈಗ ಪೇಪರ್ 1 ಮತ್ತು ಪೇಪರ್ 2 ಸಂಬಂಧಿಸಿದಂತೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ಈಗ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೋಡಿ, ನಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಪೇಪರ್ 1 ಪೇಪರ್ 2 ಇತ್ತು, ಅಲ್ಲಿ 100 ಮಾರ್ಕ್ಸ್ 200 ಮಾರ್ಕ್ಸ್ ಬರಿತಾ ಇದ್ವಿ ಸ್ನೇಹಿತರೆ. ಆದರೆ ಈ ಸರಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಏನು ಚೇಂಜ್ ಮಾಡಿದ್ದಾರೆ ಅಂದರೆ ಪೇಪರ್ 1ಗೆ ಸಂಬಂಧಿಸಿದಂತೆ 150 ಮಾರ್ಕ್ಸ್ ಇದೆ, ಪೇಪರ್ 2ಗೆ ಸಂಬಂಧಿಸಿದಂತೆ 150 ಮಾರ್ಕ್ಸ್ ಇದೆ. ಅದೇ ರೀತಿಯಾಗಿ ಪೇಪರ್ 3ಗೆ ಸಂಬಂಧಿಸಿದಂತೆ 100 ಮಾರ್ಕ್ಸ್ ಇದೆ ಸ್ನೇಹಿತರೆ. ಟೋಟಲ್ ಇಲ್ಲಿ ನಿಮಗೆ 400 ಮಾರ್ಕ್ಸಿಗೆ ಎಕ್ಸಾಮ್ ನಡೆಸ್ತಾ ಇದ್ದಾರೆ. 400 ಮಾರ್ಕ್ಸಿಗೆ ಇಲ್ಲಿ ಎಕ್ಸಾಮು ನಡೀತಾ ಇದೆ ಸ್ನೇಹಿತರೆ. ಅದು ಹೇಗೆಲ್ಲ ನಡೆಯುತ್ತೆ, ಅದರ ಪ್ರೊಸೆಸ್ ಏನು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಮತ್ತು ಎಕ್ಸಾಮ್ ಯಾವಾಗ ಮಾಡ್ಬೋದು ಅನ್ನೋದು ಕೂಡ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಪ್ರಥಮವಾಗಿ ನೋಡ್ತಾ ಹೋದರೆ ನಾವು ಫಸ್ಟ್ ಪೇಪರ್ ನೋಡ್ತಾ ಹೋಗೋಣ. ಫಸ್ಟ್ ಪೇಪರ್ ನೋಡಿ, ಕ್ಲಾರಿಟಿಯಾಗಿ ಕೊಡ್ತಾ ಇದ್ದೀನಿ. ಫಸ್ಟ್ ಪೇಪರ್ನ ಯಾವ ವಿಷಯಕ್ಕೆ ಎಷ್ಟು ಅಂಕಗಳನ್ನು ನಿಗದಿ ಮಾಡಬಹುದು. ಸೊ ನೋಡಿ, ಅಥೆಂಟಿಕ್ ಅಂತಲ್ಲ ನಾನು ಹೇಳ್ತಾ ಇರೋದು, ನಾನು ಯಾವ ರೀತಿ ವಿಂಗಡಣೆ ಮಾಡಿಬಿಟ್ಟು ನಿಮಗೆ ಅಂಕಗಳನ್ನು ನಿಗದಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟು 90% ಇದೇ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಅಕ್ಯುರೇಟಾಗಿ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಪೇಪರಲ್ಲಿ ನಮಗೆ ಇಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ವಿಷಯವಾರು ಮಾಡ್ತಾ ಇದ್ದಾರೆ ಅಂತಂದಾಗ 7 ವಿಷಯವಾರು ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಫಸ್ಟ್ ಏನು ಕೊಡ್ತಾ ಇದ್ದಾರೆ, ಕನ್ನಡ ಇದೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಇದೆ, ಅದೇ ರೀತಿಯಾಗಿ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು ಅದರ ಮಿಕ್ಸ್ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಕಡ್ಡಾಯವಾಗಿರುತ್ತೆ, ಮಾನಸಿಕ ಸಾಮರ್ಥ್ಯ ಇರುತ್ತೆ, ಗಣಕಯಂತ್ರ ಸಾಕ್ಷರತೆ ಮತ್ತು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ರಿ, ಇದು ಪೇಪರ್ 1 ಸಬ್ಜೆಕ್ಟ್ ಇದೆಯಲ್ಲ, ಎಲ್ಲರಿಗೂ ಎಲ್ಲ ಸಬ್ಜೆಕ್ಟ್ ಇರ್ತಕ್ಕಂಥ ಸ್ನೇಹಿತರಿಗೆ ಎಲ್ಲ ಟೀಚರ್ಸ್ಗೂ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಒಂದೇ ಪೇಪರ್ 1 ಇದೆಯಲ್ಲ ಅದು ಎಲ್ಲರಿಗೂ ಸೇಮ್ ಇರುತ್ತೆ. ಅದೇ ರೀತಿಯಾಗಿ ಪೇಪರ್ 2 ಅವರ ವಿಷಯವಾರು ವಿಂಗಡಣೆ ಇರುತ್ತೆ ಸ್ನೇಹಿತರೆ. ಪೇಪರ್ 1 ಇಲ್ಲಿ ಎಷ್ಟು ಮಾರ್ಕ್ಸು, 150 ಮಾರ್ಕ್ಸ್ ಇದೆ. 150 ಮಾರ್ಕ್ಸ್ ಯಾವ ಸಬ್ಜೆಕ್ಟಿಗೆ ಎಷ್ಟು ಕೊಡ್ತಾರೆ ಅಂದರೆ, ಸೊ ನೋಡಿ ಎಕ್ಯುರೇಟಾಗಿ ಹೇಳ್ತಾ ಇದ್ದೀನಿ, ಕನ್ನಡ 25 ಮಾರ್ಕ್ಸ್ ಇರುತ್ತೆ, ಅದೇ ರೀತಿಯಾಗಿ ಇಂಗ್ಲೀಷ್ ಕೂಡ 25 ಮಾರ್ಕ್ಸ್ ಇರುತ್ತೆ, ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ 25 ಮಾರ್ಕ್ಸ್ ಇರುತ್ತೆ. ಟೋಟಲ್ ಎಷ್ಟಾಯಿತು ಸ್ನೇಹಿತರೆ, ಇಲ್ಲಿ 100 ಆಯಿತು. ಇಲ್ಲಿ ಮಾನಸಿಕ ಸಾಮರ್ಥ್ಯ 25 ಮಾರ್ಕ್ಸ್ ಇದ್ದರೆ ಇಲ್ಲಿ ಗಣಕಯಂತ್ರ ಮತ್ತು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಸೇರಿ 25 ಮಾರ್ಕ್ಸ್ ಇರುತ್ತೆ. ಸೊ ನೋಡಿ, ಇವೆರಡು ಟಾಪಿಕ್ ಸೇರಿ 25 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೋಡ್ರಿ, ಶೈಕ್ಷಣಿಕ ಮನೋವಿಜ್ಞಾನ 25, ಮಾನಸಿಕ ಸಾಮರ್ಥ್ಯ 25, ಟೋಟಲು 150 ಮಾರ್ಕ್ಸ್ ಕವರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ 150 ಮಾರ್ಕ್ಸ್ ಕವರ್ ಆಯಿತು ಇಲ್ಲಿಗೆ. ಸೊ ನೋಡಿ, ಹೇಳ್ತಾ ಇದ್ದೀನಿ ಕ್ಲಿಯರಾಗಿ, ಕನ್ನಡ 25 ಇದೆ, ಇಂಗ್ಲೀಷ್ 25 50 ಆಯಿತು, ಸಾಮಾನ್ಯ ಜ್ಞಾನ 25, ಶೈಕ್ಷಣಿಕ ಮನೋವಿಜ್ಞಾನ 25, ಟೋಟಲ್ ಎಷ್ಟಾಯಿತು 100 ಆಯಿತು. ಮಾನಸಿಕ ಸಾಮರ್ಥ್ಯ 25 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಸೇರಿ 25 ಮಾರ್ಕ್ಸ್, ಟೋಟಲ್ ಎಷ್ಟಾಯಿತು 150 ಮಾರ್ಕ್ಸ್ ಕವರ್ ಆಗುತ್ತೆ. 150 ಮಾರ್ಕ್ಸ್ ಇಲ್ಲಿ ಕವರ್ ಆಯಿತು ಸ್ನೇಹಿತರೆ.
ನೆಕ್ಸ್ಟು 1 ಸೆಕೆಂಡ್ 150 ಮಾರ್ಕ್ಸ್ ಕವರ್ ಆಯಿತು. ಇಷ್ಟು ಎಲ್ಲ ಏನಾಗುತ್ತೆ ಅಂದರೆ ಎಲ್ಲ ಶಿಕ್ಷಕರಿಗೂ ಸಂಬಂಧಿಸಿರುತ್ತೆ, ಎಲ್ಲ ಸಬ್ಜೆಕ್ಟ್ ವೈಸ್ ಶಿಕ್ಷಕರಿಗೂ. ಅಂದರೆ ಪೇಪರ್ 1 ಎಲ್ಲರಿಗೂ ಒಂದೇ ಆಗಿರುತ್ತೆ. ಆದರೆ ಇಲ್ಲಿ ಪೇಪರ್ 2 ಏನಿರುತ್ತೆ ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಇಷ್ಟು ಪೇಪರ್ 1 ಕ್ಲಿಯರ್ ಸಿಕ್ತಂತ ಅನ್ಕೊತಿದ್ದೀನಿ ನಾನು. ಇಲ್ಲಿ ಆಲ್ಮೋಸ್ಟು ಲಾಸ್ಟ್ ಏನಿತ್ತು ಅದೇ ಇದೆ, ಸ್ವಲ್ಪ ಅಂದರೆ ಒಂದು 50 ಮಾರ್ಕ್ಸ್ ಎಕ್ಸ್ಟ್ರಾ ಆಗಿದೆ. ಇದು ಏನಿರುತ್ತೆ ಅಂದರೆ MCQ ಇರುತ್ತೆ ಸ್ನೇಹಿತರೆ, MCQ ಇರುತ್ತೆ. ಬ್ಯಾಕಪ್ಸ್ ಅವ್ರು ಗೊತ್ತಿದೆ ನಿಮಗೆ, ಬ್ಯಾಕಪ್ಸ್ ಅವ್ರು ರಿಮೂವ್ ಆಗಿದೆ. ಇಲ್ಲಿ 150ಗೆ ಎಷ್ಟು ತೆಗಿಬೇಕು? ಸೊ ನೋಡಿ ಸ್ನೇಹಿತರೆ, 150ಗೆ ನೀವು ಆಲ್ಮೋಸ್ಟು 100 ಮೇಲೆ ತೆಗಿಯೋ ಪ್ರಯತ್ನ ಮಾಡಿ. 100 ಮೇಲೇ ತೆಗಿಬೇಕು ಕಂಪಲ್ಸರಿ. 110 ಮೇಲೆ ಆದರೆ ಮಾತ್ರ ಸಾಧ್ಯ. ಓಕೆ, ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಏನಿರುತ್ತೆ ನೋಡಿ. ನಿರ್ದಿಷ್ಟ ಪತ್ರಿಕೆ ಲಾಸ್ಟ್ ನೀವು GPT ಬರೆದ್ರಿ, ಅಲ್ಲಿ ಏನಿತ್ತು ಅದೇ ಆಸ್ ಇಟ್ ಈಸ್ ಸಬ್ಜೆಕ್ಟ್ ಇಲ್ಲಿ ಇರುತ್ತೆ. ಸೊ ವಸ್ತುನಿಷ್ಠ ಅಂದರೆ ಇಲ್ಲಿ MCQ 50 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಏನಿರುತ್ತೆ ಡಿಸ್ಕ್ರಿಪ್ಟಿವಲ್ಲಿ, ಇಲ್ಲಿ ಏನಿರುತ್ತೆ, ಇಲ್ಲಿ ಎಲ್ಲ ಗ್ರಾಮರ್ಗೆ ಸಂಬಂಧಿಸಿದಂತೆ MCQ ಇರುತ್ತೆ, ಸಾಹಿತ್ಯಕ್ಕೆ ಸಂಬಂಧಿಸಿರುತ್ತೆ. ಇಲ್ಲಿ ಡಿಸ್ಕ್ರಿಪ್ಟಿವ್ 2 ಮಾರ್ಕ್ಸ್ ಇರ್ಬೋದು, 3 ಮಾರ್ಕ್ಸ್ ಇರ್ಬೋದು, 4 ಮಾರ್ಕ್ಸ್ ಇರ್ಬೋದು, 5 ಮಾರ್ಕ್ಸ್ ಕೂಡ ಕೊಡ್ತಾನೆ ಸ್ನೇಹಿತರೆ. ಇಲ್ಲಿ ಏನಿರ್ಬೋದು, ಎಸ್ಸೆ ರೈಟಿಂಗ್ ಅಂದರೆ ಇಲ್ಲಿ ಪ್ರಬಂಧ ರಚನೆ ಇರುತ್ತೆ, ಲೆಟರ್ ರೈಟಿಂಗ್ ಇರುತ್ತೆ, ಗಾದೆ ಮಾತುಗಳ ವಿವರಣೆ ಇರುತ್ತೆ, ಎಲ್ಲವೂ ಒಳಗೊಂಡಿರುತ್ತೆ ಸ್ನೇಹಿತರೆ ಇಲ್ಲಿ. ಅದೇ ರೀತಿಯಾಗಿ ಕವಿಗಳ ಪರಿಚಯ ಇರುತ್ತೆ, ಕವಿಗಳ ಸಾಹಿತ್ಯ ಹೇಗೆ ಮೂಡಿ ಬರುತ್ತೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇರುತ್ತೆ, ಪದ್ಯ ಸಾರಾಂಶ ಬರೆಯೋದಿರುತ್ತೆ. ಕನ್ನಡ ಸಾರಾಂಶ ಅಂದರೆ ಅವನು ಪದ್ಯ ಕೊಟ್ಟಿರ್ತಾನೆ, ಒಂದು ಸ್ಟಾಂಜ ಕೊಟ್ಟಿರ್ತಾನೆ, ಇಲ್ಲಿ ಅದನ್ನು ನಾವೇನು ಮಾಡಬೇಕು, ಪದ್ಯ ಬರಿಬೇಕಾಗುತ್ತೆ, ಅದನ್ನು ಸಾರಾಂಶ ಬರಿಬೇಕಾಗುತ್ತೆ, ಈ ರೀತಿ ಕೊಟ್ಟಿರ್ತಾನೆ ಸ್ನೇಹಿತರೆ. ಇಲ್ಲಿ ಟೋಟಲು 150 ಮಾರ್ಕ್ಸ್ ಕವರ್ ಮಾಡ್ತಾನೆ. ಸೊ ಇಲ್ಲಿ ಹೇಳಿದರೆ ಕ್ಲಿಯರಾಗಿ ಹೇಳಿದರೆ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು 50 ಇರುತ್ತೆ. ಅದೇ ರೀತಿಯಾಗಿ ವಿವರಣಾತ್ಮಕ ಎಷ್ಟಿರುತ್ತೆ 100 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಇಂಗ್ಲೀಷ್ ಶಿಕ್ಷಕರಿಗೆ ಸಂಬಂಧಿಸಿದ್ದು, ಇಂಗ್ಲೀಷ್ ಶಿಕ್ಷಕರಿಗೆ ಏನೆಲ್ಲ ಸಂಬಂಧಿಸಿರುತ್ತೆ ಅಂದರೆ, ಸೊ ನೋಡಿ ಸೇಮ್ ಆಸ್ ಇಟ್ ಈಸು ಪೇಪರ್ 1 ಸೇಮ್ ಇರುತ್ತೆ. ಪೇಪರ್ 2 ನೋಡಿ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು 50. ಇದರಲ್ಲಿ ಏನಿರುತ್ತೆ, ಪ್ರಿಫಿಕ್ಸ್ ಸಫಿಕ್ಸ್ ಇರ್ಬೋದು, ಅದೇ ಅಪೋಸಿಟ್ ವರ್ಡ್ಸು, ಸೈನೆಮ್ಸ್ ಆ್ಯಂಟನಿಮ್ಸ್ ಇರ್ಬೋದು, ಅದೇ ರೀತಿಯಾಗಿ ವರ್ಬ್ಸ್ ಕೂಡ ಕೇಳ್ತಾನೆ. ಅದೇ ರೀತಿಯಾಗಿ ಮತ್ತು ನಿಮಗೆ ಫಿಗರ್ಸ್ ಆಫ್ ಸ್ಪೀಚು, ಪಾರ್ಟ್ಸ್ ಆಫ್ ಸ್ಪೀಚ್, ಎನಿ 50 ಮಾರ್ಕ್ಸ್ ಕವರ್ ಮಾಡಿಕೊಡ್ತಾನೆ MCQ. ನೆಕ್ಸ್ಟು ಇನ್ನು ಉಳಿದ 100 ಮಾರ್ಕ್ಸಿಗೆ ಏನು ಮಾಡ್ಕೊಡ್ತಾನೆ ಅಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಗೊತ್ತಿದೆ 2 ಮಾರ್ಕ್ಸ್ ಇರ್ಬೋದು, 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಕೂಡ ಕೊಡ್ತಾನೆ ಸ್ನೇಹಿತರೆ. ಇಲ್ಲಿ ಏನೆಲ್ಲ ಇರುತ್ತೆ ಡಿಸ್ಕ್ರಿಪ್ಟಿವಲ್ಲಿ, ಟೋಟಲ್ 2 ಮಾರ್ಕ್ಸ್ ಇದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು, ಅದೇ ರೀತಿಯಾಗಿ ಪ್ರೊವರ್ಬ್ಸ್ ಇರ್ಬೋದು, ಅದೇ ರೀತಿಯಾಗಿ ಏನಿರುತ್ತೆ ಅಂತಂದಾಗ ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್, ಟೆನ್ಸಸ್ ಇರ್ಬೋದು, ಆ್ಯಕ್ಟಿವ್ ವೈಸ್, ಪ್ಯಾಸಿವ್ ವೈಸ್, ಡೈರೆಕ್ಟ್ ಇಂಡೈರೆಕ್ಟ್, ಎನಿ 1. ಇಲ್ಲಿ 3 ಮಾರ್ಕ್ಸಿಂದ ಏನು ಕೊಡ್ತಾನೆ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ನೋಟಿಸ್ ರೈಟಿಂಗು, ಡೈರಿ ರೈಟಿಂಗು, ಮೇಲ್ ರೈಟಿಂಗ್ ಇರ್ಬೋದು, ಸ್ಟೋರಿ ಡೆವಲಪ್ ಇರ್ಬೋದು, ಪಿಕ್ಚರ್ ರೈಟಿಂಗ್ ಇರ್ಬೋದು, ಎನಿ 1. ಇಲ್ಲಿ ಪ್ಲೇ ಕಾರ್ಡ್ ಇರ್ಬೋದು, ಮತ್ತು ನೆಕ್ಸ್ಟು ಆರ್ಟಿಕಲ್ ರೈಟಿಂಗ್ ಇರ್ಬೋದು, ಇವೆಲ್ಲವೂ ಕೊಡ್ತಾನೆ. ಇಲ್ಲಿ 5 ಮಾರ್ಕ್ಸ್ ಏನು ಕೊಡ್ತಾನೆ ಅಂದರೆ ಲೆಟರ್ ರೈಟಿಂಗು, ಎಸ್ಸೆ ರೈಟಿಂಗು, ಓಕೆನಾ. ಮತ್ತು ನೆಕ್ಸ್ಟು ಇಲ್ಲಿ ಕೂಡ ನಿಮಗೆ ಡೈರಿ ರೈಟಿಂಗ್ ಕೇಳ್ತಾನೆ. ನೆಕ್ಸ್ಟು 10 ಮಾರ್ಕ್ಸ್ ಏನಿದೆ ಪಿಕ್ಚರ್ ರೈಟಿಂಗ್ ಇರ್ಬೋದು, ಎಸ್ಸೆ ರೈಟಿಂಗ್ ಇರ್ಬೋದು, ಇಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೊಡ್ತಾನೆ. ಟೋಟಲ್ ನಿಮಗೆ ಇಲ್ಲಿ ಕೂಡ 100 ಮಾರ್ಕ್ಸ್ ಕವರ್ ಮಾಡಿಕೊಡ್ತಾನೆ ಸ್ನೇಹಿತರೆ. ಸೊ ಇಷ್ಟು ನೀವು ನೋಡ್ತಾ ಹೋಗ್ಬೋದು. ಕಲಾ ಮತ್ತು CBZ ಎದುರಿಗೆ ನಿಮಗೆ ಗೊತ್ತಿದೆ, ಅಲ್ಲಿ ಏನು ವಿವರಣಾತ್ಮಕವಾದಿ ರಾಸಾಯನಿಕ ಶಾಸ್ತ್ರ ಬಗ್ಗೆ ಇರುತ್ತೆ, ಜೀವ ವಿಜ್ಞಾನದ ಬಗ್ಗೆ ಇರುತ್ತೆ, ವಿವರಣಾತ್ಮಕ ಇರುತ್ತೆ, ಸಮಾಜ ವಿಜ್ಞಾನದ ಬಗ್ಗೆ ಕೂಡ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಿಸ್ಟ್ರಿ, ಎಕನಾಮಿಕ್ಸ್, ರಾಜ್ಯಶಾಸ್ತ್ರ ಇರ್ಬೋದು, ವ್ಯವಹಾರ ಅಧ್ಯಯನ ಇರ್ಬೋದು, ಭೌಗೋಳಿಕ ಶಾಸ್ತ್ರ, ವಸ್ತುನಿಷ್ಠ 50 ಮಾರ್ಕ್ಸ್ ಇರುತ್ತೆ. ಸೊ ಇತಿಹಾಸದ ಬಗ್ಗೆ ಮೂಲ ಆಧಾರಗಳು ಯಾವುವು ಅಂತ ಕೇಳ್ಬೋದು 2 ಮಾರ್ಕ್ಸಿಗೆ. ಅದೇ ರೀತಿಯಾಗಿ ಅರ್ಥಶಾಸ್ತ್ರ ಎಂದರೇನು, ಅರ್ಥಶಾಸ್ತ್ರದ ಪರಿಕಲ್ಪನೆ ಬಗ್ಗೆ ಕೇಳ್ತಾನೆ. ಅದೇ ರೀತಿ ರಾಜ್ಯಶಾಸ್ತ್ರ ಇರ್ಬೋದು, ರಾಜ್ಯಶಾಸ್ತ್ರದಲ್ಲಿ ನಿಮಗೆ ಸಾರ್ವಜನಿಕ ಆಡಳಿತ ಬರುತ್ತೆ, ಸಾರ್ವಜನಿಕ ಆಡಳಿತ ಎಂದರೇನು, ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು, ಈ ರೀತಿ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ನಿಮಗೆ ನೆಕ್ಸ್ಟು ಇಲ್ಲಿ ವಿವರಣಾತ್ಮಕ ಅದೇ ಸೇಮ್ ಆಸ್ ಇಟ್ ಈಸ್ ಕೇಳ್ತಾನೆ. ಏನಂದರೆ ಇಲ್ಲಿ ರಾಜ್ಯಶಾಸ್ತ್ರದ ಬಗ್ಗೆ ಕೇಳ್ತಾನೆ, ದೆಹಲಿ ಸುಲ್ತಾನರ ಆಡಳಿತ ಬಗ್ಗೆ ವಿವರಿಸಿ ಕೇಳ್ಬೋದು, ಎಕನಾಮಿಕ್ಸಲ್ಲಿ ಕೇಳ್ಬೋದು. ಅದೇ ರೀತಿ ರಾಜ್ಯಶಾಸ್ತ್ರದಲ್ಲಿ ರಾಜಕೀಯ ಬಗ್ಗೆ ಆಗಿರ್ಬೋದು, ನೇಮಕಾತಿ ವಿಧಾನ ಆಗಿರ್ಬೋದು, ಪ್ರತಿಯೊಂದು
ಫಾರ್ ಎಕ್ಸಾಂಪಲ್ ಇರ್ಬೋದು, ಇತಿಹಾಸದಲ್ಲಿ ಇರ್ಬೋದು, ಅದೇ ರಾಜ್ಯಶಾಸ್ತ್ರದಲ್ಲಿ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕೇಳ್ಬೋದು, ಯಾವ ರೀತಿ ಕೇಳ್ತಾನೆ ಅಂತಂದಾಗ, ಈಗ ಸಹಾಯಕ ಸೈನ್ಯ ಪದ್ಧತಿ ಕೇಳ್ತಾನೆ. ಸಹಾಯಕ ಸೈನ್ಯ ಪದ್ಧತಿಯ ಕುರಿತು ಬರೆಯಿರಿ, 2 ಮಾರ್ಕ್ಸ್ ಕೇಳ್ತಾನೆ. ಯಾರು ತಂದರು? ಲಾರ್ಡ್ ವಿಲೆಸ್ಲಿ ತರ್ತಾನೆ. ಯಾವಾಗ ಅಂತಂದಾಗ ನೋಡಿ 1848. ಈ ರೀತಿ ಪ್ರತಿಯೊಂದು ನಾವು ನೋಡ್ತಾ ಹೋದಾಗ ಕವರ್ ಆಗುತ್ತೆ ಸ್ನೇಹಿತರೆ. ಸಮಾಜಶಾಸ್ತ್ರ ಬಗ್ಗೆ ಕೇಳ್ತಾನೆ. ಅವಿಭಕ್ತ ಕುಟುಂಬ ಅಂದರೇನು, ಅವಿಭಕ್ತ ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು, ಅದನ್ನು ವಿವರಿಸಿ ಅಂತ ಕೇಳ್ತಾನೆ. ಜಿಯೋಗ್ರಫಿಗಳ ಬಗ್ಗೆ ಕೇಳ್ತಾನೆ. ಇದನ್ನೆಲ್ಲ ನೋಡ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಕ್ವಶನ್ ಪೇಪರ್ ನಾನು ಅದ್ರ ಬಗ್ಗೆ ಮಾಡೆಲ್ಸ್ ನಾನು ರೆಡಿ ಮಾಡಿ ಹಾಕ್ತೀನಿ ಸ್ನೇಹಿತರೆ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟು ಪೇಪರ್ 3 ಅಂದರೆ ಎಲ್ಲರಿಗೂ ಪೇಪರ್ 3 ಇಡ್ತಾನೆ. ಇಲ್ಲಿ ಏನು ಕೊಡ್ತಾನೆ? ಪೇಪರ್ 3 100 ಮಾರ್ಕ್ಸ್ ಕೊಡ್ತಾನೆ. ಇಲ್ಲಿ ಇನ್ನೊಂದು ವಿಶೇಷತೆ ಹೇಳ್ತೀನಿ ಕೊನೆಯಲ್ಲಿ, ನೆನಪಿರಲಿ ಸ್ನೇಹಿತರೆ. ಇಲ್ಲಿ ಕನ್ನಡ ಭಾಷೆ ಪ್ರಾವೀಣ್ಯತೆಗೆ 50 ಮಾರ್ಕ್ಸ್ ಕೊಡ್ತಾನೆ. ಇಂಗ್ಲೀಷ್ ಭಾಷೆ ಪ್ರಾವೀಣ್ಯತೆಗೆ 50 ಮಾರ್ಕ್ಸ್ ಕೊಡ್ತಾನೆ. ಇಲ್ಲಿ ಕನ್ನಡ ಭಾಷೆ ಪ್ರಾವೀಣ್ಯತೆ ಏನಿರುತ್ತೆ ಅಂತಂದಾಗ ಪ್ರವರ್ಬ್ಸ್ ಅಂದರೆ ಗಾದೆಗಳ ವಿಸ್ತರಣೆ ಇರುತ್ತೆ. ಕನ್ನಡ ತದ್ಭವ ಇರುತ್ತೆ. ಅದೇ ರೀತಿಯಾಗಿ ವ್ಯಾಕರಣಾಂಶ ಆಗಿರ್ತಕ್ಕಂಥವು, ಸಂಧಿಗಳ ಬಗ್ಗೆ ಇರುತ್ತೆ. ಅದೇ ರೀತಿಯಾಗಿ ಮತ್ತು ನಿಮಗೆ ಇಲ್ಲಿ ಇನ್ನು ಜೋಡಿ ನುಡಿಗಳು, ಪಡೆ ನುಡಿಗಳು, ಗಾದೆ ಮತ್ತು ಪೂರ್ಣಗೊಳಿಸಿ, ಓಕೆನಾ, ಇಷ್ಟಿರುತ್ತೆ. ಲೆಟರ್ ರೈಟಿಂಗ್ ಇರುತ್ತೆ, ಎಸ್ಸೆ ರೈಟಿಂಗ್. ಇಲ್ಲಿ ಲೆಟರ್ ರೈಟಿಂಗ್ ಕೂಡ ಬರೀತಾನೆ. ಅದೇ ರೀತಿಯಾಗಿ ಪ್ರಬಂಧ ರಚನೆ ಕೂಡ ಇಲ್ಲಿ ಕೊಡ್ತಾನೆ. ಟೋಟಲು ಎಷ್ಟಂದರೆ 50 ಮಾರ್ಕ್ಸಿಗೆ ಕವರ್ ಮಾಡಿಕೊಡ್ತಾನೆ ಸ್ನೇಹಿತರೆ. ಇಲ್ಲಿ ಇಂಗ್ಲೀಷ್ ಕೂಡ ಆ್ಯಸ್ ಇಟ್ ಈಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಟೆನ್ಸಸ್, ಆರ್ಟಿಕಲ್ಸ್, ನೆಕ್ಸ್ಟು ಪ್ರೊವರ್ಬ್ಸ್ ಕಂಪ್ಲೀಟೆಡ್ ಅದನ್ನು ಕೇಳ್ತಾನೆ. ಎರರ್ ಮಿಸ್ಸಿಂಗ್ ಕೇಳ್ತಾನೆ. ಸೊ ನೆಕ್ಸ್ಟು ಆ್ಯಕ್ಟಿವ್ ಪ್ಯಾಸಿವ್ ಕೇಳ್ತಾನೆ. ಇಲ್ಲಿ ಲೆಟರ್ ರೈಟಿಂಗ್ ಕೇಳ್ತಾನೆ. ಓಕೆ, ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಕೇಳ್ತಾನೆ. ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೂಡ ಒಂದು ಕ್ವಶನ್ ಕೇಳ್ತಾನೆ. ಓಕೆನಾ, ಪ್ರಬಂಧ ರಚನೆ ಕೂಡ ಇಲ್ಲಿ ಕೇಳ್ತಾನೆ. ಟೋಟಲ್ 100 ಮಾರ್ಕ್ಸ್ ಕೇಳ್ತಾನೆ. ಇನ್ನೊಂದು ವಿಶೇಷತೆ ಏನಂದರೆ ಸ್ನೇಹಿತರೆ, ಇಲ್ಲಿ ಟೋಟಲು 150 ಮಾರ್ಕ್ಸು ನೆಕ್ಸ್ಟು 100 ಮಾರ್ಕ್ಸ್. ಏನು ವಿಶೇಷತೆ ಅಂದರೆ 150 ಮಾರ್ಕ್ಸ್ ಅವ್ರು ಕೇಳಿದರೆ ಕಡ್ಡಾಯವಾಗಿ 35% ತೆಗಿಬೇಕಂತ ಹೇಳಿದ್ದಾರೆ. 35 ಏನು ದೊಡ್ಡದಲ್ಲ ಸ್ನೇಹಿತರೆ, 35% ಏನು ದೊಡ್ಡದಲ್ಲ. ಇಲ್ಲಿ ಕಡ್ಡಾಯವಾಗಿ ತೆಗಿಬೇಕಂತ ಹೇಳಿದರೆ ಇಲ್ಲಿ 35% ಅಂದರೆ 52.5 ಆಗುತ್ತೆ. ಇದು ಕೂಡ 52.5 ಆಗುತ್ತೆ. ಇಲ್ಲಿ 35 ಆಗುತ್ತೆ. ಇಷ್ಟು ತೊಗೊಂಡ್ರೆ ಜಸ್ಟ್ ಎಲಿಜಿಬಲ್ ಸ್ನೇಹಿತರೆ. ನೀವು ಇಷ್ಟು ತೊಗೊಂಡ್ರೆ ಇವು ಎಲ್ಲ ಪೇಪರ್ ತೊಗೊಂಡ್ರೆ ನೀವು ಫಾರ್ ಎಕ್ಸಾಂಪಲ್ ಇಷ್ಟು ನೀವು ಎಲ್ಲ ತೊಗೊಂಡ್ರೆ ಜಸ್ಟ್ ಎಲಿಜಿಬಲ್ ಆಗ್ತೀರಿ. ಏನು ಒಟ್ಟು 140 ಮಾರ್ಕ್ಸ್ ತಗೊಂಡ್ರೆ ಜಸ್ಟ್ ಎಲಿಜಿಬಲ್. ಬಟ್ ಜಸ್ಟ್ ಎಲಿಜಿಬಲ್ ಸ್ನೇಹಿತರೆ. ಆದರೆ ನೀವು ತೆಗಿಯೋ ಇದನ್ನೇ ಬೇರೆ, ಪರ್ಸೆಂಟೇಜೇ ಬೇರೆ ಇರುತ್ತೆ, ತೆಗಿಯೋ ಪರ್ಸೆಂಟೇಜೇ ಬೇರೆ ಇರುತ್ತೆ. ಬಟ್ ಜಸ್ಟ್ ಎಲಿಜಿಬಲ್. ಒಂದು ವೇಳೆ ನೀನು ಈ ಕನ್ನಡ ಇದೈತಿಲ್ಲ, ಈ ಪೇಪರ್ ಏನಾದರೂ 30 ತಗೊಂಡೆ ಅಂದರೆ ಇವು ಎಷ್ಟು ತಗೊಂಡ್ರು ವೇಸ್ಟ್. ಎಸ್ಸಾ. ಒಂದು ವೇಳೆ ಇದು ಏನಾದರೂ ನೀವು 52 ಬದಲಾಗಿ 50 ಬಿತ್ತು, 150ಗೆ 51 ಬಿತ್ತು ಅಂದ್ಕೊಳ್ರಿ, 150ಗೆ ಇವು ಎಷ್ಟು ತೊಗೊಂಡ್ರು ಔಟ್ ಆಫ್ ತೊಗೊಂಡ್ರು ಕೂಡ ವೇಸ್ಟ್. ಮುಂದಿನ ಪೇಪರ್ ನಿಮ್ಮದು ಕನ್ಸಿಡರ್ ಆಗಲ್ಲ. ಇಷ್ಟು ಮಾಹಿತಿ ಇದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ನಿಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರಿಗೆ ಗ್ರೇಡ್ 1 ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸು ಏನಾಗಿತ್ತು ಅಂದರೆ ಪೇಪರ್ 1 ಸೇಮ್ ಇರುತ್ತೆ. ಪೇಪರ್ 2 ಏನಿದೆ ಅಂತಂದರೆ ನಿಮಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇಲ್ಲಿ 50 ಮಾರ್ಕ್ಸ್ ಏನಿದೆ ಅಂತಂದಾಗ ನಿಮಗೆ MCQ ಅದ್ರ ಬಗ್ಗೆ ಇರುತ್ತೆ, ದೈಹಿಕ ಶಿಕ್ಷಕರ ಬಗ್ಗೆ ಇರುತ್ತೆ, ಮೌಲ್ಯ ಶಿಕ್ಷಣ ಕೂಡ ಇದ್ರೆ ಮಿಕ್ಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ದೈಹಿಕ ಶಿಕ್ಷಕರ ವಿವರಣಾತ್ಮಕ ಏನಿರುತ್ತೆ ಅಂದರೆ ಆಟ, ಪ್ಲೇ ಗ್ರೌಂಡ್ ಬಗ್ಗೆ ಇರುತ್ತೆ. ಇನ್ನು ಏನಪ್ಪ ಅಂತಂದಾಗ ಇಂಡೋರ್ ಇದ್ದಾಗ ಔಟ್ಡೋರ್ ಗೇಮ್ ಬಗ್ಗೆ ಕೇಳ್ತಾನೆ. ಅದ್ರ ಬಗ್ಗೆ ಒಂದು ಡ್ರಾಯಿಂಗ್ ಕೊಡು ಅಂತೇಳಿ ಕೇಳ್ಬೋದು, ಡ್ರಾಯಿಂಗ್ ಮ್ಯಾಪ್ ಹಾಕಂತಲೇ ಹೇಳ್ಬೋದು, ಸೈಜ್ ಏನಿರುತ್ತೆ ಅಂತಲೇ ಕೇಳ್ಬೋದು. ಇಷ್ಟೆಲ್ಲ ವಿವರಣೆ ಒಳಗೊಂಡಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದು ಸೂಚನೆ, ಪ್ರಾಧಿಕಾರ ಪರೀಕ್ಷೆಗೆ ಕನಿಷ್ಠ 45 ದಿನಗಳ ಮೊದಲು ಅಂದರೆ 1.5 ತಿಂಗಳ ಮೊದಲು ಏನು ಮಾಡ್ತಾರೆ, ಸಿಲೆಬಸ್ ಪಠ್ಯಕ್ರಮವನ್ನು ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಪಠ್ಯಕ್ರಮ ಕ್ಲಾರಿಟಿ ಸಿಕ್ಕಿದೆ. ಪಠ್ಯಕ್ರಮ ಬಿಟ್ಟರು ಅಷ್ಟೇ, ಬಿಡಲಿಕ್ಕೂ ಅಷ್ಟೇ ನಮಗೆ ಆ್ಯಕ್ಯುರೇಟಾಗಿ ಪಠ್ಯಕ್ರಮ ಏನೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇಷ್ಟು ನಮಗೆ ಏನಿರುತ್ತೆ ಅಂತಂದಾಗ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿರುತ್ತೆ. ಅದೇ ರೀತಿಯಾಗಿ GPSTR ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಬಿಟ್ಟಿದ್ದೇನೆ. ಬಟ್ ಇಲ್ಲಿ ಇನ್ನೊಂದು ಏನಂತಂದರೆ ಸ್ನೇಹಿತರೆ, ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿರೋದ್ರಿಂದ ಇಲ್ಲಿ HSTRಗೆ ಬ್ಯಾಕಪ್ ಸ್ಕೋರ್ ಎಷ್ಟು ಇಡ್ತದೆ ಅಂದರೆ CET 85 ಇದೆ, ಡಿಗ್ರಿ 13 ಇದೆ, B.Ed 2 ಇದೆ. ಇಷ್ಟು ಕವರ್ ಮಾಡಿಕೊಡ್ತಾನೆ. ಟೋಟಲು 100 ಕವರ್ ಆಗುತ್ತೆ ಸ್ನೇಹಿತರೆ. ಇದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ.
ಗಮನದಲ್ಲೇ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಮಾಹಿತಿ ನಾನು HSR ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಕ್ವಶನ್ ಪೇಪರ್ ಕೂಡ ಇದ್ದಾವೆ. ಅವು ಕ್ವಶನ್ ಪೇಪರನ್ನು KK ನ್ಯಾಷನಲ್ ಅಕಾಡೆಮಿ ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಬೇಕಾದರೆ ನನಗೆ ಮೆಸೇಜ್ ಹಾಕಿ ನಾನು ಕೂಡ ನಿಮಗೆ ನೇರವಾಗಿ ಕಳಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮ KK ನ್ಯಾಷನಲ್ ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ, ಅಲ್ಲಿ ಕೂಡ ಜಾಯಿನ್ ಆಗಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾ ಹೋಗ್ತೀನಿ. ಸೊ ಇನ್ನೊಂದು ಏನಪ್ಪ ಅಂದರೆ ಬ್ಯಾಡ್ ಲಕ್. ಸೊ ಸಾರಿ ಸ್ನೇಹಿತರೆ, ಹಿಂದಿ ಆ್ಯಂಡ್ ಮ್ಯಾಥ್ಸ್ ಶಿಕ್ಷಕರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೆ ಹೇಳಿದ್ದೀನಿ, ಅನೇಕ ಜನ ಕಾಲ್ ಮಾಡಿದರು, ಅವರಿಗೂ ಕೂಡ ಒಂದು ಏನಪ್ಪ ಅಂತಂದರೆ ಸಲಹೆ ನೀಡಿದೆ. CSCಗೆ ಭೇಟಿಯಾಗಿ ನೀವು ಅಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿಯನ್ನು ಪಡೆದುಕೊಂಡು ನೀವು ಅಲ್ಲಿ ಒಂದು ಏನು ಮಾಡಬೇಕಂತಂದಾಗ ನೀವು ಒಂದು ಅರ್ಜಿ ಕೊಡಬೇಕು. ಅಲ್ಲಿ ಹೋಗಿ ಒಂದು ಅರ್ಜಿ ಕೊಟ್ಟು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿ, ಆಲ್ಮೋಸ್ಟ್ ನೀಡಿರ್ತಕ್ಕಂಥದ್ದು ಮ್ಯಾಥ್ಸು ನಮಗೆ ಅತಿ ಹೆಚ್ಚಿನ ನೀಡಿರೋದು. ಸೊ ಇಲ್ಲಿ ನೋಡೋಣ ಏನಾಗುತ್ತೆ ಅಂತ. ಆಲ್ಮೋಸ್ಟ್ ಸಕ್ಸಸ್ ಆಗೋ ಚಾನ್ಸಸ್ ಇದೆ. ಸೊ ಕ್ರೈಸ್ ಕೂಡ ನಿಮಗೆ ನಾಳೆಯಿಂದ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ. ಕ್ರೈಸ್ ಇವತ್ತು ಸ್ಟಾರ್ಟ್ ಆಗಬೇಕಿತ್ತು, ತಾಂತ್ರಿಕ ಕಾರಣದಿಂದ ಮಧ್ಯರಾತ್ರಿ ಅಥವಾ ನಾಳೆಯಿಂದ ಕ್ರೈಸ್ ಡಿಪಾರ್ಟ್ಮೆಂಟ್ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ VA ಕೂಡ ಆಗಿದೆ. ನೆಕ್ಸ್ಟು HSR ಕೂಡ ಆಗುತ್ತೆ. ಇನ್ನು ಮೇ ಬಿ HSR ಯಾವಾಗ ನೇಮಕಾತಿ ಆಗುತ್ತೆ ಅನ್ನೋದಾದರೆ ಸುಮಾರು ಇನ್ನೂ ಒಂದು 25 ದಿನ ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಸುಮಾರು ಒಂದು 25 ದಿನ ಟೈಮ್ ತೊಗೊಳುತ್ತೆ. ದಯವಿಟ್ಟು ನಾಳೆ ಆಗುತ್ತೆ ನಾಡ್ದಾಗುತ್ತೆ ಅಂತ ಕೇಳಬೇಡ್ರಿ. ದಯವಿಟ್ಟು ಮೆಸೇಜ್ ರಿಪ್ಲೈ ಕೂಡ ಮಾಡೋಕ್ಕಾಗ್ತಾ ಇಲ್ಲ ನನಗೆ, ಅಷ್ಟು ಕೂಡ ಮೆಸೇಜ್ ಬರ್ತಾ ಇದ್ದಾವೆ. ಸೊ ಇನ್ನು ಸುಮಾರು 25 ದಿನಗಳ ನಂತರ ಆಗುತ್ತೆ ಯಾವುದು HSTR. ಯಾಕಂತಂದಾಗ ಇದೆಲ್ಲ ಆಕ್ಷೇಪಣೆ 15 ದಿನ ಟೈಮ್ ಇದೆ ಅವರಿಗೆ. ಇನ್ನೂ 10 ದಿನ ಕಾಲಾವಕಾಶದಲ್ಲಿ ಏನು ಮಾಡ್ತಾರೆ, ಫೈನಲ್ ಗೆಜೆಟ್ ಬಿಡ್ತಾರೆ. ಆ ಗೆಜೆಟ್ ಬಿಟ್ಟು ಮರುದಿನವೇ ನೋಟಿಫಿಕೇಷನ್ ಅಂದರೆ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಆದರೆ ಆವಾಗೆ ನಿಮಗೆ ಡೀಟೇಲ್ ಸಿಲೆಬಸ್ ವಿತ್ ಸಬ್ಜೆಕ್ಟ್ ವೈಸ್ ನಿಮಗೆ ಪೋಸ್ಟ್ಗಳು ಸಿಗ್ತವೆ. ಓಕೆನಾ. ಮತ್ತು ಇನ್ನೊಂದು ಏನಂತಂದಾಗ GPSTR ಕೂಡ ಹಂಗೆ ಆಗಿದೆ, PST ಕೂಡ ಹಂಗೆ ಆಗಿದೆ. ಸೊ ಏನೇ ಆಗಲಿ ನೇಮಕಾತಿ ಆಗುತ್ತೆ. ಇನ್ನೊಂದು ಪ್ಯೂ ಲೆಕ್ಚರ್ ಕೂಡ ಫೈನಲ್ ನಿಮಗೆ C&R ಬಂದಿದೆ. ಅದು ಕೂಡ ಇನ್ನೂ ಒಂದು 1.5 ಮಂತಲ್ಲಿ ನೇಮಕಾತಿ ಆಗುತ್ತೆ. ಅದು ಕೂಡ ಪ್ಯೂ ಲೆಕ್ಚರ್ ಕೂಡ ಆಗುತ್ತೆ. ನೋಡಿ ಎಷ್ಟು ಅವಕಾಶ ಇದ್ದಾವೆ. PST ಇದೆ, GPSTR ಇದೆ, HSR ಇದೆ, ಪ್ಯೂ ಲೆಕ್ಚರ್ ಇದೆ, ಕ್ರ್ಯಾಶ್ ಡಿಪಾರ್ಟ್ಮೆಂಟ್ ಇದೆ, VA ಇದೆ. ನೆಕ್ಸ್ಟ್ ಇನ್ನು FDA SD ಇದೆ, ಹಾಸ್ಟೆಲ್ ವಾರ್ಡನ್ನು ಇದೆ. ನೆಕ್ಸ್ಟ್ ನೋಡಿರಿ ಕಂಪ್ಯೂಟರ್ ಆಪ್ರೇಟರ್ ಆಗುತ್ತೆ. ಈಗ ನೆಕ್ಸ್ಟು ಇಷ್ಟೆಲ್ಲ ನೇಮಕಾತಿ ಆಗ್ತದೆ. ಒಂದಲ್ಲ ಒಂದು ಪಡಿತೀನಿ ಅಂತೇಳಿ ನೀವು ಛಲ ತೊಟ್ಕೋಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ನೋಡಿದ್ದೀನಿ. ಅದ್ರ ಬಗ್ಗೆ ನಾನು ಒಂದು ಮಾಡೆಲ್ ಕ್ವಶನ್ ಪೇಪರ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಬೇಕಂತಿದ್ರು, ಅದೇ ರೀತಿಯಾಗಿ ಯಾವುದಾದ್ರೂ ಮಾಹಿತಿ ತಿಳ್ಕೊಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತೇಳಿ ಬರ್ತಾ ಇವತ್ತು ಕ್ಲಾಸ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.